ಪಣಂಬೂರು ಸ್ವಾದಕ್ಕೆ ಸ್ವಾಗತ. ನಾನು ಶ್ರೀಲತಾ ಪಣಂಬೂರು. ನಮ್ಮ ತೋಟದಲ್ಲಿ ಅಮೆಜಾನಿಂದ ಮರಗೆಣಸಿನ ಗಿಲ್ಲುಗಳನ್ನು ತರಿಸಿ ಗಿಡ ಮಾಡಿದ್ದೆ. ನೋಡಿ, ಇದು 10 ತಿಂಗಳು ಆಯಿತು, 11ನೇ ತಿಂಗಳು. ಬುಡದಲ್ಲಿ ಗಡ್ಡೆ ಆಗಿರ್ತದೆ. ಇದನ್ನು ಕೊಯ್ಯುವ ಸಮಯ. ಈಗ ನಾವು ಕೊಯ್ದು ನೋಡುವ ಎಷ್ಟು ದೊಡ್ಡ ಗಡ್ಡೆ ಆಗಿದೆ ಅಂತ ನೋಡುವ. ಫಸ್ಟಿಗೆ ಮೇಲಿನ ಗೆಲ್ಲನ್ನು ಕಡಿದು ತೆಗಿಬೇಕು. ಆಮೇಲೆ ಪಿಕ್ಕಾಸಿಂದ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಗಿಡನ ಜೋರಲ್ಲಿ ಅಲ್ಲಾಡಿಸಿ ಇದ್ದರೆ ನೋಡಿ ಗಡ್ಡೆಗಳು ತಾನಾಗಿ ಹೊರಗೆ ಬರ್ತದೆ. ಈಗ ಒಂದು ಬಂತು, ಅದರಲ್ಲಿ ಸ್ವಲ್ಪ ಅಷ್ಟೇ ಬಂತು, ಯಾಕಂದರೆ ಇಲ್ಲಿ ಸ್ವಲ್ಪ ಸೆಕೆ ಜಾಸ್ತಿ ಅಲ್ಲ, ಆದ ಕಾರಣ. ಆದರೆ ನಾನು ತುಂಬ ಗಿಡ ನೆಟ್ಟಿದ್ದೇನೆ. ಸೊ ಆದ ಕಾರಣ ಎಲ್ಲವನ್ನು ತೆಗೆಯುವಾಗ ನಮಗೆ ತುಂಬ ಗಡ್ಡೆ ಬಂತು. ಒಂದಂತೂ ನೋಡಿ ಎಷ್ಟು ಉದ್ದದ ಗಡ್ಡೆ ಆಗಿದೆ ಅಂತೇಳಿದರೆ, ಅದರಲ್ಲಿ ಹೆಚ್ಚೇನಿಲ್ಲ, ಒಂದೇ ಗಡ್ಡೆ, ಆದರೆ ಭಾಳ ಉದ್ದದ ಗಡ್ಡೆ ಇದೆ. ನೋಡಿ ಇಷ್ಟು ಗಡ್ಡೆಗಳು ಸಿಕ್ಕಿದೆ. ಇದರಿಂದ ನಮೂನೆ ಅಡುಗೆ ಮಾಡ್ಬೋದು. ನಾನು ಒಂದು ಸಿಂಪಲ್ಲಾಗಿ ಒಂದು ಫ್ರೈ ತೋರಿಸ್ತೇನೆ. ಇದು ಮೈಕ್ರೋವೇವ್ನಲ್ಲಿ ಮಾಡಿದಂಥದ್ದು. ಬಾಣನಲ್ಲಿ ಸಣ್ಣ ಉರಿ ಇಟ್ಟುಕೊಂಡು ಸಹ ನಾವು ಮಾಡ್ಬೋದು. ಈಗ ಸುರುವಿಗೆ ಗಡ್ಡೆಯಿಂದ ಆ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಸುಲಭದಲ್ಲಿ ಬರ್ತದೆ. ಸಣ್ಣ ಸಣ್ಣ ರೌಂಡ್ ನಾನು ಯಾಕೆ ಮಾಡಿದೆ ಅಂದರೆ ಸುಲಭದಲ್ಲಿ ತೆಗಿಲಿಕ್ಕೋಸ್ಕರ. ಆಮೇಲೆ ಅದನ್ನು ನಾನು ತೋರಿಸಿದಾಗೆ ಸಪೂರದಲ್ಲಿ, ಅಂದರೆ ಚಿಪ್ಸಿಗಿಂತ ಸ್ವಲ್ಪ ದಪ್ಪ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿಕೊಳ್ಬೇಕು. ತುಂಬ ದಪ್ಪ ಆದರೆ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ರುಚಿಯಾಗಿ ಬರ್ತದೆ. ಈಗ ನೋಡಿ ಹೀಗೆ ಎಲ್ಲವನ್ನು ತುಂಡು ಮಾಡಿಕೊಂಡು ಒಂದು ಗ್ಲಾಸ್ ಬೌಲ್ನಲ್ಲಿ ಹಾಕಿ ಅದನ್ನು ಫಸ್ಟಿಗೆ ನಾವು ಮೈಕ್ರೋವೇವ್ನಲ್ಲಿ ಇಟ್ಟು 2 ನಿಮಿಷದಷ್ಟು ಬೇಯಿಸ್ಕೊಳ್ಬೇಕು. ಇದು ಆವಾಗ ನಾವು ತೆಗೆದು ಮಗ್ಸುತ್ತಾ ಇದ್ದರೆ ಚೆನ್ನಾಗಿ ಬೇಯ್ತದೆ. ಈಗ ನೋಡಿ 2 ನಿಮಿಷದವರೆಗೆ ನಾನು ಅದನ್ನು ಮೈಕ್ರೋವೇವ್ನಲ್ಲಿ ಇಟ್ಟಿದ್ದೇನೆ. 2 ನಿಮಿಷ ಆಯಿತು. ಈಗ ಅದನ್ನು ಒಂದು ಸತಿ ತೆಗೆದು ಒಂದು 2 ಅಥವಾ 3 ಚಮಚದಷ್ಟು ಎಣ್ಣೆ ಹಾಕಬೇಕು. ನಾನು ತೆಂಗಿನೆಣ್ಣೆ ಉಪಯೋಗಿಸಿದ್ದೇನೆ. ಹಾಕಿ ಅದನ್ನು ನೋಡಿ ಹೀಗೆ ಗೆರ್ಸಿಲಿ ಅಕ್ಕಿ ಹೇಗೆ ಇರ್ತೇವಲ್ಲ ಆ ಥರದಲ್ಲಿ ತಿರುಗಿಸಿದ್ರೆ ಎಣ್ಣೆ ಎಲ್ಲ ಕಡೆ ಹರಿತದೆ. ಈಗ ಪುನಃ ನಾವು ಅದನ್ನು 4 ನಿಮಿಷ ಮೈಕ್ರೋವೇವ್ನಲ್ಲಿ ಬೇಯಿಸಬೇಕು. 4 ನಿಮಿಷ ಆದ ನಂತರ ಪುನಃ ಅದನ್ನು ನಾವು ಒಂದು ಸತಿ ಹೊರಗೆ ತೆಗಿಬೇಕಾಗ್ತದೆ. ಈಗ ನೋಡಿ 4 ನಿಮಿಷ ಆಯಿತು. ಹೊರಗೆ ತೆಗೆದು ಪುನಃ ಅದನ್ನು ಒಂದು ಸತಿ ಮಗ್ಚಿಕೊಳ್ತಾ ಇದ್ದೇನೆ. ಸರಿ ಮಗ್ಚಿದೆ. ಈಗ ಅದಕ್ಕೆ ಉಪ್ಪು ಸ್ವಲ್ಪ ರುಚಿಗೆ ಬೇಕಾದಷ್ಟು, ಆಮೇಲೆ ಮೆಣಸಿನ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು. ನಿಮಗೆ ಸ್ನ್ಯಾಕ್ಸ್ನಾಗಿ ಉಪಯೋಗಿಸ್ಬೇಕಂದ್ರೆ ಸ್ವಲ್ಪ ಖಾರ ಹೆಚ್ಚು ಸಹ ಹಾಕ್ಬೋದು. ಅದನ್ನು ಸರಿಯಾಗಿ ನಾವು ಮಗ್ಚಿಕೊಳ್ಬೇಕು. ಹೀಗೆ ಗೇರಿಸಿ ಈ ಥರ ಮಾಡಿದ್ರಷ್ಟೇ ಎಲ್ಲ ಕಡೆ ನೋಡಿ ಅದು ಸರಿಯಾಗಿ ಹರಡಿದೆ. ಈಗ ಪುನಃ ಅದನ್ನು ಮೈಕ್ರೋವೇವ್ನಲ್ಲಿ ಇಟ್ಬಿಟ್ಟು ಪುನಃ 4 ನಿಮಿಷ ಬೇಯಿಸಬೇಕು. ಅಂದರೆ 4 ನಿಮಿಷ ಪೂರ್ತಿ ಬೇಯಿಸಬಾರ್ದು. ಮಧ್ಯದಲ್ಲಿ ನಾವು 2 ನಿಮಿಷ ಆದ ಕೂಡಲೇ ಅಥವಾ 3 ನಿಮಿಷ ಆದ ಕೂಡಲೇ ಒಂದು ಸತಿ ತೆಗೆದು ಅದನ್ನು ಪುನಃ ಸರಿಯಾಗಿ ಹಾಗೆ ಮಗ್ಸ್ಬೇಕು. ನೋಡಿ ಹೊಗೆ ಹೋಗ್ತಾ ಇದೆ. ಅದು ಯಾಕೆ ಹಾಗೆ ಮಗ್ಸಬೇಕಂದ್ರೆ ಎಲ್ಲವೂ ಒಂದೇ ಲೆಕ್ಕದಲ್ಲಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಹಾಗೆ ಮಗ್ಸುತ್ತಾ ಇರ್ತೇನೆ. ಈಗ ಪುನಃ ಅದನ್ನು ಪೂರ್ತಿ ಎಲ್ಲ ಆಗುವವರೆಗೆ ಮಾಡಿದ್ದೇನೆ. ಈಗ ನೋಡಿ ಎಷ್ಟು ಲಾಯ್ಕಲ್ಲಿ ಉದುರಾಗಿದೆ, ಬೆಂದಿದೆ ಇದು. ಆದರೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತ ಹೇಳಿ ಇದ್ದರೆ ಅದನ್ನು ಪುನಃ ನಾವು 1 ನಿಮಿಷದಷ್ಟು ಪುನಃ ಇಟ್ಟರೆ ಆವಾಗ ಏನಾಗ್ತದೆ, ಅದು ಪೂರ್ತಿ ಡ್ರೈ ಆದಾಗೆ ಇರ್ತದೆ. ನಮಗೆ ಸ್ನ್ಯಾಕ್ಸ್ ಆಗಿ ಸಹ ಉಪಯೋಗಿಸ್ಬೋದು, ಇಲ್ಲ ಅನ್ನದೊಟ್ಟಿಗೆ ಕಲಸಿ ಸಹ ಊಟ ಮಾಡ್ಬೋದು ಅದನ್ನು. ಈಗ ಇದು ತಿನ್ನಲಿಕ್ಕೆ ರೆಡಿಯಾಗಿದೆ. ಇದರದ್ದು ಒಂದು ತುಂಡು ತೆಗೆದು ಬಾಯಿಗೆ ಹಾಕಿ ನೋಡಿ ಟೇಸ್ಟ್ ಹೇಗಿದೆ ಅಂತ. ವಾಹ್, ಸೂಪರ್ ಟೇಸ್ಟ್ ಆಗಿದೆ. ಈಗ ನೋಡಿ ಹೀಗೆ ರೆಡಿಯಾಗಿದೆ. ಇದು ಅನ್ನದೊಟ್ಟಿಗೆ ಸಹ ಕಲಸಿ ಊಟ ಮಾಡಲಿಕ್ಕಾಗ್ತದೆ. ಕಾಫಿ ಅಥವಾ ಟೀ ಒಟ್ಟಿಗೆ ಸಹ ತಿನ್ನಲಿಕ್ಕೆ ಬರ್ತದೆ. ಡ್ರೈ ಮಾಡಿದರೆ 1-2 ದಿವಸ ಇಡ್ಬೋದು ಅದನ್ನು. ನಿಮಗೆ ಟಪಿಯೋಕ ಸಿಕ್ಕಲಿಲ್ಲ ಅಂದರೆ ಆಲೂಗಡ್ಡೆಯಿಂದ ಸಹ ಇದೇ ರೀತಿಯ ಪಲ್ಯ ಮಾಡ್ಬೋದು. ನಿಮಗೆ ಗಾರ್ಡನ್ ಸ್ವಲ್ಪ ಇದೆ ಅಂತ ಹೇಳಿದರೆ ಅದರದ್ದು ಒಂದು ಸಣ್ಣ ತುಂಡು ಗೆಲ್ಲು ತಂದು ನಟ್ಟರು ಸಹ ಆಗ್ತದೆ. ಇಲ್ಲಾಂದರೆ ಟೆರೆಸ್ ಗಾರ್ಡನ್ ಇದ್ದರೆ ದೊಡ್ಡ ಪಾಟ್ನಲ್ಲಿ ಹಾಕಿ ಮಾಡ್ಬೋದು. ನೀವು ಅಮೆಝಾನಲ್ಲಿ ಒಂದು ಬ್ರಾಂಚಸ್ ತಂದು ಸಹ ನಡ್ಬೋದು. ನಟ್ಟು 10 ತಿಂಗಳೊಳಗೆ ಇದು ಗಡ್ಡೆ ಬರ್ತದೆ. ನೀವು ಸಹ ಮಾಡಿ ನೋಡ್ಬೋದು. ಜಾಗ ಇದ್ದರಷ್ಟೇ ಮಾಡಲಿಕ್ಕೆ ಬರ್ತದೆ. ಇದನ್ನು ಮಾಡಿ ನೋಡಿ, ತಿಂದು ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.